ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಸತ್ಯವಂತನ ನರಸಲೆನುತ ಪೇಟೆಯೊಳಗೆ ಹಟ್ಟ ಹಗಲೊಳೆ ದೀವಿಗೆಯ ಹಿಡಿದು ನಡೆದನು, ಕೆಟ್ಟುದೀ ಜಗವೆಂದು ತೊಟ್ಟಿಯೊಳೆ ವಸಿಸುತ್ತ ತಾತ್ವಿಕ ಡಯೋಜನೆಸ್ ಮಂಕುತಿಮ್ಮ. 198ನೇ ಕಗ್ಗ ಇದು. ಡಯೋಜನೆಸ್ ಅಂತ ಒಬ್ಬ ಗ್ರೀಕ್ ಪಂಡಿತ. ಅವನು ಸತ್ಯವಂತರು ಯಾರಿದ್ದಾರೆ ಈ ಜಗತ್ತಿನಲ್ಲಿ ಅಂತ ಹಾಡು ಹಗಲೇ ದೀವಟಿಗೆ ಹಿಡ್ಕೊಂಡು ಎಲ್ಲ ಕಡೆ ಹುಡುಕಾಡಿದ್ನಂತೆ. ಯಾರೂ ಸಿಕ್ಕಲಿಲ್ಲ ನನಗೆ ಸತ್ಯವಂತರು ಅಂತ ಅಂದ್ಕೊಂಡು ಒಂದು ತೊಟ್ಟಿ ಕಟ್ಕೊಂಡು ಆ ತೊಟ್ಟಿ ಒಳಗೆ ಇಡೀ ಜೀವನ ನಡೆಸಿದ್ನಂತೆ. ಅಂಥ ಒಬ್ಬ ಡಯೋಜನೆಸ್ ಅಂತ ಬರೀತಾರೆ. ಸತ್ಯವಂತರು ಅಂದರೆ ಒಳ್ಳೆಯವರು ಅಂತ ಇಟ್ಕೊಳ್ಳೋಣ. ಸದಾ ಸತ್ಯವನ್ನು ಹೇಳುವಂಥವ್ರು ಒಳ್ಳೆಯವರು, ಕೆಟ್ಟವರು ಅಂತ ಎರಡು ಸಪ್ರೇಟ್ ಗುಂಪುಗಳಾಗಿ ಇರೋದು ಸಿನಿಮಾದಲ್ಲಿ, ಸೀರಿಯಲ್ಗಳಲ್ಲಿ ಮಾತ್ರ. ಅದರ್ವೈಸ್ ನಾವೆಲ್ಲರೂ ಗ್ರೇಯಿಶ್, ಅಂದರೆ ನಮ್ಮಲ್ಲಿ ಒಳ್ಳೆಯತನ, ಕೆಟ್ಟತನ, ಸತ್ಯ, ಸುಳ್ಳು ಎರಡರ ಮಿಶ್ರಣ ನಾವು. ನಮ್ಮೆಲ್ಲರಲ್ಲೂ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಇಟ್ ಡಿಪೆಂಡ್ಸ್. ನಮಗೆ ಬೇಕಾದ ನಡವಳಿಕೆ ನಮ್ಮ ಎದುರಿನವರಲ್ಲಿ ಕಾಣಬೇಕು ಅಂದರೆ ನಮ್ಮ ನಡವಳಿಕೆಯನ್ನು ನಾವು ಬದಲಾಯಿಸ್ಕೊಳ್ತಾ ಹೋಗಬೇಕು. ಆವಾಗ ನಮ್ಮ ಎದುರಿನವರಲ್ಲಿ ನಮಗೆ ಬೇಕಾದಂಥ ನಡವಳಿಕೆ ಸಿಗುತ್ತೆ ಅಂತ. ಅದೊಂದು ಹಿಂದಿ ಹಾಡಿದೆ, ನೀವು ಕೇಳಿರಬಹುದು. ಮೊದಲನೇ ಕಲ್ಲು ಯಾರು ಎಸಿಬೇಕು ಅಂತ ಅಂದರೆ, ಜೋ ಪಾಪ್ ನಾ ಕಿಯಾ ಹೋ ಜೋ ಪಾಪಿ ನ ಹೋ ಅಂತ. ಯಾರು ತಾನು ಪಾಪ ಮಾಡಿಲ್ವೋ, ಯಾವತ್ತೂ ಸುಳ್ಳು ಹೇಳಿಲ್ವೋ, ಯಾವತ್ತೂ ಕೆಟ್ಟದ್ದನ್ನು ಮಾಡಿಲ್ಲೋ, ಯಾವತ್ತೂ ಕೆಟ್ಟದ್ದನ್ನು ಬಯಸಿಲ್ವೋ, ಅವ್ರು ಮೊದಲನೇ ಕಲ್ಲು ಎಸಿಬೇಕು ಪಾಪಿಯ ಕಡೆಗೆ ಅಂತ. ಅವಾಗ ಯಾರೂ ಮುಂದೆ ಬರೋದಿಲ್ಲ. ಆ ಥರ ಕಥೆ ಮುಂದುವರಿಯುತ್ತೆ. ಈ ದಿಸೆಯಲ್ಲಿ ಯೋಚಿಸಿದಾಗ ನನಗೊಂದು ಕಥೆ ನೆನಪಾಗುತ್ತೆ. ಒಬ್ಬ ಆಯುರ್ವೇದ ಪಂಡಿತ ಆತನ ಮಗಳನ್ನು ಮದುವೆ ಮಾಡಿ ಕೊಟ್ಟಿರ್ತಾರೆ. ಮದುವೆ ಆಗಿ ಒಂದು 3-4 ತಿಂಗಳಲ್ಲಿ ತವರು ಮನೆಗೆ ಮಗಳು ಬಂದಿರ್ತಾಳೆ. ಆಗ ತಂದೆ ಕೇಳ್ತಾರೆ ಸಹಜವಾದ ಕಾಳಜಿಯಿಂದ, ಹೇಗಿದೆಯಾ ಮಗಳೇ, ಮನೇಲೆಲ್ಲ ಚೆನ್ನಾಗಿದೆಯಾ, ನಿನ್ನನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರಾ ಅಂತ. ಮಗಳು ಹೇಳ್ತಾಳೆ, ಹೌದಪ್ಪ, ನನ್ನ ಗಂಡ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಆದರೆ ನಮ್ಮ ಅತ್ತೆದೇ ರಗಳೆ, ನಾನು ಮಾಡಿದ್ದು ಯಾವುದನ್ನೂ ಒಪ್ಪಲ್ಲ, ಎಲ್ಲದಕ್ಕೂ ಕಿಟಿ ಮಾಡ್ತಾ ಇರ್ತಾರೆ, ಅವರಿರೋದ್ರಿಂದ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ತುಂಬ ತೊಂದರೆ ಆಗ್ಬಿಟ್ಟಿದೆ ಅಂತ. ಅಪ್ಪ ಎಲ್ಲ ಕೇಳಿಸ್ಕೋತಾರೆ. ಕೊನೆಯಲ್ಲಿ ಹೇಳ್ತಾರೆ, ಒಂದು ಕೆಲಸ ಮಾಡೋಣ, ನಾನು ನಿನಗೊಂದು ಮದ್ದು ಕೊಡ್ತೀನಿ, ಅದನ್ನು ಚೂರೇ ಅವ್ರ ಆಹಾರಕ್ಕೆ ಬೆರೆಸ್ತಾ ಬಾ. ಒಂದು 7-8 ತಿಂಗಳಲ್ಲಿ ಅವ್ರು ಹೋಗ್ಬಿಡ್ತಾರೆ. ಅವಾಗ ನಿನ್ನ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ. ಆದರೆ ನೀನೇನು ಮಾಡಬೇಕು, ಆ 8 ತಿಂಗಳ ಆಮೇಲೆ ಅವರು ನೀನು ಮದುವೆ ಆಗಿ ಹೋದ ವರ್ಷದೊಳಗೆ ಅತ್ತೆ ಹೋಗ್ಬಿಟ್ರು ಅಂದರೆ ನಿನ್ನ ಮೇಲೆ ಕೆಟ್ಟ ಹೆಸರು ಬರುತ್ತೆ. ಅದಕ್ಕೆ ನೀನೇನು ಮಾಡು, ಯಾವಾಗಲೂ ಅವ್ರ ಜೊತೆನೇ ಇರು, ಅವ್ರಿಗೆ ಸೇವೆ ಮಾಡು, ನೀನು ಏನು ಕೆಲಸ ಮಾಡಿದ್ರು ಹೀಗೆ ಮಾಡಲಾ ಅಂತ ಅವ್ರನ್ನೊಂದು ಮಾತು ಕೇಳಿ ಮಾಡು. ಇದು ವಾರಕ್ಕೊಂದ್ಸಲನೋ 15 ದಿನಕ್ಕೊಂದ್ಸಲನೋ ಅವ್ರಿಗೆ ಇಷ್ಟ ಆಗೋ ಜಾಗಕ್ಕೆ ಅವ್ರನ್ನ ಸುತ್ತಾಡಿಸು, ತಿರುಗಾಡಿಸು. ಯಾವತ್ತೂ ಅವ್ರ ಮುಂದೆ ವಾಯ್ಸ್ ರೈಸ್ ಮಾಡಿ ಮಾತಾಡಬೇಡ, ತಾಳ್ಮೆ ಇಟ್ಕೋ, ಹೀಗೆಲ್ಲ ಮಾಡು. ಆವಾಗ ಅವ್ರು ಹೋಗಿದ್ದ ಬಗ್ಗೆ ನಿನ್ನ ಮೇಲೆ ಯಾರಿಗೂ ಅನುಮಾನ ಬರಲ್ಲ ಅಂತ ಹೇಳ್ಕೊಡ್ತಾರೆ ಅಪ್ಪ. ಇದು ಸರಿಯಾಗಿದೆ ಅಪ್ಪ ಅಂದ್ಬಿಟ್ಟು ಅಪ್ಪ ಕೊಟ್ಟು ಮದ್ದನ್ನು ತೊಗೊಂಡು ಹೋಗ್ತಾಳೆ ಮಗಳು. ಅಲ್ಲಿಂದ ಒಂದು 6 ತಿಂಗಳಿಗೆ ದಡ ಅಂತ ಗಾಬರಿಯಲ್ಲಿ ಮನೆಗೆ ವಾಪಸ್ ಬರ್ತಾಳೆ. ಬಂದು, ಅಪ್ಪ, ನಮ್ಮತ್ತೆ ಆ್ಯಕ್ಚುಲಿ ತುಂಬ ಒಳ್ಳೆಯವರು, ನನ್ನನ್ನು ಮಗಳ ಹಾಗೆ ನೋಡ್ಕೊಳ್ತಾರೆ, ಸ್ನೇಹಿತೆ ಥರ ನೋಡ್ಕೊಳ್ತಾರೆ, ನನ್ನ ಎಲ್ಲ ವಿಷಯನ ಶೇರ್ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಈಗ ಅವ್ರಿಗೆ ಏನಾರು ಆಗ್ಬಿಟ್ರೆ ನನ್ನ ಕೈಲಿ ಸಹಿಸೋಕ್ಕಾಗೋದಿಲ್ಲಪ್ಪ, ದಯವಿಟ್ಟು ಆ ಮದ್ದು ಕೊಡೋದು ನಾನು ನಿಲ್ಲಿಸ್ಬಿಟ್ಟೆ, ಆ ವಿಷಕ್ಕೆ ಏನಾದರೂ ಒಂದು ಆ್ಯಂಟಿ ವಿಷನ ನನಗೆ ಕೊಡು ನೀನು, ಅವ್ರು ಚೆನ್ನಾಗಿರಬೇಕು ಅಂತ ಹೇಳ್ತಾಳೆ ಮಗಳು. ಆವಾಗ ತಂದೆ ನಕ್ಕು ಹೇಳ್ತಾರೆ, ಇಲ್ಲ ಮಗಳೇ, ನಾನು ನಿನಗೆ ಕೊಟ್ಟಿದ್ದು ಬರೀ ಮಲ್ಟಿವಿಟಮಿನ್ನು ಅಂಥ ಔಷಧಿ ಪುಡಿಯೋದು, ಅದರಿಂದ ಅವರ ಆರೋಗ್ಯ ಹೆಚ್ಚಾಗಿರುತ್ತೆ. ಇಲ್ಲಿ ನೋಡಬೇಕಾಗಿದ್ದೇನು ಅಂದರೆ, ಎಲ್ಲಿವರೆಗೆ ಅಪರಿಚಿತಳಾಗಿದ್ಲು, ದೂರವಾಗಿದ್ಲು, ಆವಾಗ ಅತ್ತೆ ಮಾತು ಎಲ್ಲ ಕಿರಿಕಿರಿ ಅನ್ನಿಸ್ತಾ ಇತ್ತು. ಯಾವಾಗ ಅತ್ತೆಯಿಂದ ತನಗೆ ಯಾವ ಬಿಹೇವಿಯರ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ಲು, ಅದೇ ಬಿಹೇವಿಯರ್ನ ತಾನು ಅತ್ತೆಯ ಬಗೆಗೆ ತೋರಿಸೋದಕ್ಕೆ ಶುರುವಾದಾಗ ಸಂಬಂಧಗಳು ಸರಿ ಹೋಗ್ತಾ ಬಂದವು. ಹಾಗೆ ನಾವು ಬದಲಾಗುವ ಮೂಲಕ ಎದುರಿನವ್ರನ್ನ ಸರಿ ಮಾಡ್ಕೊಳ್ಬೇಕೇ ಹೊರತು ಡಯೋಜನೆಸ್ ಥರ ಯಾರು ಒಳ್ಳೆಯವರು, ಈ ಫಾರ್ಮುಲಾಗೆ ಯಾರು ಫಿಟ್ ಆಗ್ತಾರೆ ಅಂತ ಹುಡುಕ್ತಾ ಹೋದರೆ ನಾವೆಲ್ಲರೂ ತೊಟ್ಟಿಯೊಳಗೆ ಬದುಕಬೇಕಾಗುತ್ತೆ. ನಾನು ಕಂಡುಕೊಳ್ಳುವ, ನಾನು ಅಳವಡಿಸಿಕೊಂಡಿರುವ ಒಂದು ಸೂತ್ರವನ್ನು ಹೇಳ್ತೀನಿ. ನಮ್ಮ ಎದುರಿನವರ ಬಗ್ಗೆ, ನಾವು ದಿನನಿತ್ಯ ನೋಡ್ತಾ ಇರಬೇಕಾದಂತಹ ವ್ಯಕ್ತಿಗಳ ಬಗ್ಗೆ ಎಂಥ ಅಭಿಪ್ರಾಯ ಮೂಡಿಸ್ಕೊಳ್ಬಹುದು ಅಂದರೆ, ಐ ಪಿಕ್ ಯಾವುದಾದ್ರೂ 3 ಕ್ವಾಲಿಟೀಸು ಅವರಲ್ಲಿ ಹೊಗಳಬಹುದಾದಂತಹ, ಅಪ್ರಿಷಿಯೇಟ್ ಮಾಡಬಹುದಾದಂತಹ ಯಾವುದಾದ್ರೂ 3 ಕ್ವಾಲಿಟೀಸ್ನ ಹುಡುಕ್ತೀನಿ. ಆ 3 ಕ್ವಾಲಿಟೀಸ್ನ ಅವರಿಲ್ಲದಾಗ ಅವರ ಬೆನ್ನ ಹಿಂದೆ ಇನ್ನೊಬ್ಬರಿಗೆ ಅದನ್ನು ಹೇಳ್ತೀನಿ. ಅದರಿಂದ 2 ಲಾಭ ಆಗಿದೆ ನನಗೆ. ಮೊದಲನೇದು, ನಾನು ಇನ್ನೊಬ್ಬರಲ್ಲಿ ಒಳ್ಳೆಯದನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ತೀನಿ.
ಎರಡನೇದು ಅವ್ರು ಇಲ್ಲದಿದ್ದಾಗಲೂ ಅವರ ಅದು ಮುಖಸ್ತುತಿ ಅಂತ ಆಗದೇ ಇದ್ದಾಗಲೂ ನಾನು ಅವ್ರ ಬಗ್ಗೆ ಒಳ್ಳೆ ಮಾತು ಹೇಳಿದಾಗ ನನಗೆ ಒಳಗಿನಿಂದ ಅವರ ಬಗ್ಗೆ ಒಂದು ಒಳ್ಳೆಯ ಫೀಲಿಂಗ್ ಬರುತ್ತೆ. ಅದರಿಂದಾಗಿ ನನ್ನ ಎಷ್ಟೋ ಸಂಬಂಧಗಳು ಸುಧಾರಿಸಿವೆ. ಹೀಗೆ ನಮ್ಮದೇ ಆದ ಒಂದು ಫಾರ್ಮುಲಾಗಳನ್ನು ಕಂಡುಕೊಳ್ತಾ ಹೋಗದ ಹೊರತು ನಾವೆಲ್ಲ ಡಯೋಜನಸ್ಗಳಾಗ್ಬಿಡ್ತೀವಿ. ನಾವೆಲ್ಲ ನಮ್ಮದೇ ಆದ ತೊಟ್ಟಿಗಳಲ್ಲಿ ವಾಸಿಸ್ತಾ ಬದುಕನ್ನು ಮುಗಿಸ್ಕೊಂಡು ಬಿಡಬೇಕಾಗುತ್ತೆ. ಸ್ನೇಹ, ಸಂಬಂಧ, ಬಾಂಧವ್ಯಗಳನ್ನು ಬೆಸಿಬೇಕು ಅಂದರೆ ತೊಟ್ಟಿಗಳಿಂದ ಹೊರಗೆ ಬರಬೇಕು. ದೀವಟಿಗೆಯನ್ನು ಹುಡುಕಿಕೊಳ್ಳದೆ ನಮ್ಮೊಳಗೆ ನಾವು ಹುಡುಕಿಕೊಳ್ಬೇಕು. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.